ಮಾರಿಗಲ್ಲು ಒಂದು ಲಿಮಿಟೆಡ್ ಬಜೆಟಲ್ಲಿ ಲಿಮಿಟೆಡ್ ಸ್ಟಾರ್ ಕಾಸ್ಟ್ ಜೊತೆಗೆ ಒಂದೊಳ್ಳೆ ಕಿಕ್ಕು ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರಿಗಲ್ಲು PRK ಪ್ರೊಡಕ್ಷನ್ ಹೌಸಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿ, ದೇವರಾಜ್ ಪೂಜಾರಿ ಅವರು ಡೈರೆಕ್ಟ್ ಮಾಡಿ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಸೂರಜ್ ಮತ್ತು ರಂಗಾಯಣದ ರಘು ಇವರೆಲ್ಲ ಲೀಡಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಸಿರೀಸೇ ಈ ಒಂದು ಮಾರಿಗಲ್ಲು. ಸ್ಟಾರ್ಟಿಂಗ್ 1-2 ಸ್ವಲ್ಪ ಎಪಿಸೋಡು ವರ್ಲ್ಡ್ ಬಿಲ್ಡಿಂಗಿಗೆ ಟೈಮ್ ತಗೊಳುತ್ತೆ. ಬಟ್ ಆಮೇಲಿಂದ ಮಿಕ್ಕಿರೋ ಎಲ್ಲ ಎಪಿಸೋಡ್ಗಳು ಕೂಡ ಹಂಗೆ ಒಂದು ಡಿಫ್ರೆಂಟ್ ಮಾರಿಗಲ್ಲು ಊರಿಗೆ ನಮ್ಮನ್ನು ಕರ್ಕೊಂಡು ಹೊರಟೋಗ್ತವೆ. ಅದು ಮಾತ್ರ ಪಿಕ್ಸು. ಏನು ಎಕ್ಸ್ಪೀರಿಯನ್ಸು ಗುರು. 22 ನಿಮಿಷ 23 ನಿಮಿಷ ಇರೋದು ಒಂದೊಂದು ಎಪಿಸೋಡು ಇದರಲ್ಲಿ. ಬಟ್ ಕಣ್ಮುಚ್ಚಿ ಕಂಡುಬಿಡುವಾಗ ಆಗೋಗ್ತದೆ ಅದು. ಫಸ್ಟ್ ಎಪಿಸೋಡ್ ಮಾತ್ರ ಒಂದು 30 ನಿಮಿಷ ಇದೆ. ಬಿಟ್ಟು ಆಮೇಲಿಂದ ಮಿಕ್ಕಿರೋವೆಲ್ಲ 22-20 ಹಂಗಿದಾವೆ. ಇನ್ನೊಂದು ಯಾವುದು 15 ಇದೆ, 6ನೇ ಎಪಿಸೋಡು. ತುಂಬ ಕಡಿಮೆ ಶಾರ್ಟ್ ಟೈಮ್ನ ತೊಗೊತತೆ. ಒಂದು 2-3 ಅವರ್ ಅಷ್ಟೇ ಬೇಕಾಗುತ್ತೆ ಈ ಒಂದು ಸಿರೀಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಇನ್ನು ಸ್ಟೋರಿಯ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ಮಾರಿಗಲ್ಲು ಅನ್ನೋ ಒಂದು ಊರು. ಈ ಊರಲ್ಲಿ ಕದಂಬರ ಕಾಲದಲ್ಲಿರೋ ಒಂದು ನಿಧಿ ಇರುತ್ತೆ. ಆ ನಿಧಿನ ಅದೇ ಊರಿನ ಗ್ರಾಮ ದೇವತೆ ಆದಂಥ ಮಾರಿ ರಕ್ಷಣೆ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ನಿಧಿನ ಕಳ್ಳರು ಹುಡುಕ್ತಾರೆ. ಬಟ್ ಆ ಒಂದು ನಿಧಿ ಇವ್ರ ಕೈಲೇ ಬಂತ ಏನು ಅಂತ ನಾವು ಈ ಒಂದು ಸಿರೀಸ್ನ ನೋಡಿ ತಿಳ್ಕೊಬೇಕು. ರೀಸೆಂಟಾಗಿ ಶೋಧ ಅನ್ನೋ ಒಂದು ವೆಬ್ ಸಿರೀಸ್ ಬಂದಿತ್ತು. ಅದು ಸಖತ್ತಾಗಿತ್ತು. ಇದು ಕೂಡ ಹಂಗೆ ಇದೆ, ಎಲ್ಲೂ ಬೋರ್ ಹೊಡ್ಸೋದಿಲ್ಲ. ಒಳ್ಳೆ ಸ್ಟೋರಿ ರೈಟಿಂಗು, ಲಿಮಿಟೆಡ್ ಬಜೆಟ್, ಲಿಮಿಟೆಡ್ ಕ್ಯಾರೆಕ್ಟರ್ಸು ಎಲ್ಲನೂ ಕೂಡ ಲಿಮಿಟೆಡ್ ಆಗೇ ಇದೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟು. ಒಂದು ನಿಮಿಷ. ಈ ಎಲ್ಲ ಆಕ್ಟರ್ಸ್ಗಳ ಜೊತೆಗೆ ಇಬ್ಬರು ಫೇಮಸ್ ಇನ್ಫ್ಲೂಯೆನ್ಸರ್ಸು ಕೂಡ ಈ ಒಂದು ಸಿರೀಸಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅವರ ಒಂದು ಆ್ಯಕ್ಟಿಂಗು ಕೂಡ ಸಿನಿಮಾದಲ್ಲಿ ಸಖತ್ ಇಂಪಾರ್ಟೆಂಟು. ಒಟ್ಟಿಗೆ ರಂಗಾಯಣದ ರಘು ಆಗಲಿ ಅಥವಾ ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗಲಿ, ಇವರೆಲ್ಲನೂ ಕೂಡ ಆ್ಯಕ್ಟಿಂಗಲ್ಲಿ ಆ್ಯಸ್ ಯೂಸಲ್ ಬೆಂಕಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿರೀಸು ಒಂದು ಥರ ರಿಯಲಿಸ್ಟಿಕ್ ಕಿಕ್ ಕೊಡ್ತು ಗುರು. ಆ ಒಂದು ಟೆನ್ಷನ್ ಬಿಲ್ಡಿಂಗ್ಗೆ ಆಗಿರ್ಬೋದು ಎಲ್ಲ ಕೂಡ ಸ್ವಲ್ಪ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸಿನಿಮಾನ ಕಾಂತಾರದಿಂದ ತುಂಬ ಇನ್ಸ್ಪೈರ್ ಆಗಿ ತೊಗೊಂಡಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಜಾಸ್ತಿ ಕಾಂತಾರನ ಕಾಪಿ ಕೊಡ್ದಲ್ಲೇ ಒರಿಜಿನಾಲಿಟಿ ಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ನನ್ನ ಭಾವನೆ. ಒಟ್ಟಿನಲ್ಲಿ G5 ಈ ಒಂದು ಸಿರೀಸ್ ನಮ್ಮ ಕನ್ನಡದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಯಾವುದೇ ಅಡಲ್ಟ್ ಸೀನ್ಸ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜು ಸ್ವಲ್ಪ ಅಲ್ಲಲ್ಲಿರ್ತವೆ. ಬಟ್ ಅವೇನಷ್ಟು ಎಫೆಕ್ಟ್ ಮಾಡಲ್ಲ. ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ಒಂದು ಟೈಮ್ ಪಾಸ್ ಸಿರೀಸ್ನ ನಾವು ಕರೆಕ್ಟಾಗಿ ನೋಡ್ಬೋದು. ಇದಾಗಿತ್ತು ಗೈಸ್ ನನ್ನ ಒಂದು ರಿವ್ಯೂ. ಮೊನ್ನೆ ಶೋಧ, ಇವತ್ತು ಮಾರಿಗಲ್ಲು. ಒಳ್ಳೊಳ್ಳೆ ಪ್ರಯತ್ನಗಳು ಆಗ್ತಿದ್ದಾವೆ. ಇದನ್ನು ನಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸಿರೀಸ್ಗಳು ಬರ್ತವೆ. ಸಿರೀಸ್ನ ನೋಡಿ ಒಂದೊಳ್ಳೆ ಟೈಮ್ ಪಾಸ್ ಎಂಟರ್ಟೈನರ್ನ ಮಿಸ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ತೀನಿ. ಜಾಸ್ತಿ ಟೈಮಿಂಗ್ಸು ಕೂಡ ಆಗೋದಿಲ್ಲ. 2-3 ಅವರ್ ಅಷ್ಟೇ ಈ ಒಂದು ಸಿರೀಸ್ ತಗೊಳ್ಳೋದು ಟೈಮ್ನ. ನೀವು ಆಲ್ರೆಡಿ ಈ ಒಂದು ಸಿರೀಸ್ನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನೂ ಈ ಥರ ಒಳ್ಳೊಳ್ಳೆ ಸಿರೀಸ್ಗಳು ಬರ್ತಾ ಇರಲಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಂಡ್ರೆ ನನಗೂ ಕೂಡ ಎಷ್ಟೋ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.